ರಾಮನಗರ ಜಿಲ್ಲೆ ಹೆಸರನ್ನು ಬದಲಾವಣೆ ಮಾಡಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದ್ದಾರೆ. ನಾನು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಕೇಳ್ತೀನಿ, ರಾಮನಗರ ಜಿಲ್ಲೆ ಬದಲಾವಣೆ ಮಾಡುವಂಥ ಅವಶ್ಯಕತೆ ಏನು? ನಿಮಗೆ ಏನು ತೊಂದರೆ ಆಗ್ತಾಯಿದೆ? ಅಲ್ಲಿಯ MLA ಮುಸ್ಲಿಂ ಬಂದ ತಕ್ಷಣವೇ ನಿಮಗೆ ಒಮ್ಮೆಲೆ ಬದಲಾವಣೆ ಮಾಡಬೇಕಂತ ಅನಿಸ್ತಾ? ಅಲ್ಲಿ ಮುಸ್ಲಿಂ MLA ಗೆದ್ದ ತಕ್ಷಣವೇ ಎಲ್ಲವನ್ನು ಅವರು ಪರವಾಗಿ ನಿಂತ್ಕೊಳ್ಬೇಕು ಅಂತ ಅನಿಸ್ತಾ ಇದೆಯಾ? ನೀವು ಬದಲಾವಣೆ ಮಾಡೋದೇ ಆದರೆ ಬ್ರಿಟಿಷರು ಹೋಗಿ 77 ವರ್ಷ ಆಯಿತು, ಇವತ್ತಿನ ತನಕ ವಿಕ್ಟೋರಿಯಾ ರಾಣಿ ಹಾಸ್ಪಿಟಲ್, ಕರ್ಜನ್ ಪಾರ್ಕ್, ಕಬ್ಬನ್ ಪಾರ್ಕ್, ಹೀಗೆ ಇನ್ನೂ ಬ್ರಿಟಿಷರು ಆಡಳಿತದಲ್ಲಿರುವಂಥ ಅವ್ರ ಹೆಸರುಗಳಿದಾವಲ್ರಿ, ಅದನ್ನು ತೆಗೀರಿ. ನಿಮಗೇನು ಸ್ವಾಭಿಮಾನ ಇದೆಯಾ? ಯಾಕೆ ರಾಮನ ಬಗ್ಗೆ ನಿಮಗೆ ಸಿಟ್ಟು? ಯಾಕೆ? ಏನು ಮಾಡಿದನು ರಾಮ? ಸೊ ನಾವು ಇದರ ವಿರುದ್ಧ ರಾಮನಗರ ಜಿಲ್ಲೆಯ ಹೆಸರನ್ನು ಬದಲಾವಣೆ ಮಾಡಿದರ ವಿರುದ್ಧ ಶ್ರೀರಾಮ ಸೇನೆ ಸಂಘಟನೆ ಆಗಸ್ಟ್ 2ನೇ ತಾರೀಕು ಇಡೀ ರಾಜ್ಯಾದ್ಯಂತ DC ಗಳಿಗೆ ಮನವಿ ಕೊಟ್ಟು ನಮ್ಮ ಪ್ರತಿಭಟನೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ರಾಮನಗರ ಜಿಲ್ಲೆ ಹೆಸರನ್ನು ಬದಲಾವಣೆ ಮಾಡಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದ್ದಾರೆ. ನಾನು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಕೇಳ್ತೀನಿ, ರಾಮನಗರ ಜಿಲ್ಲೆ ಬದಲಾವಣೆ ಮಾಡುವಂಥ ಅವಶ್ಯಕತೆ ಏನು? ನಿಮಗೆ ಏನು ತೊಂದರೆ ಆಗ್ತಾಯಿದೆ? ಅಲ್ಲಿಯ MLA ಮುಸ್ಲಿಂ ಬಂದ ತಕ್ಷಣವೇ ನಿಮಗೆ ಒಮ್ಮೆಲೆ ಬದಲಾವಣೆ ಮಾಡಬೇಕಂತ ಅನಿಸ್ತಾ? ಅಲ್ಲಿ ಮುಸ್ಲಿಂ MLA ಗೆದ್ದ ತಕ್ಷಣವೇ ಎಲ್ಲವನ್ನು ಅವರು ಪರವಾಗಿ ನಿಂತ್ಕೊಳ್ಬೇಕು ಅಂತ ಅನಿಸ್ತಾ ಇದೆಯಾ? ನೀವು ಬದಲಾವಣೆ ಮಾಡೋದೇ ಆದರೆ ಬ್ರಿಟಿಷರು ಹೋಗಿ 77 ವರ್ಷ ಆಯಿತು, ಇವತ್ತಿನ ತನಕ ವಿಕ್ಟೋರಿಯಾ ರಾಣಿ ಹಾಸ್ಪಿಟಲ್, ಕರ್ಜನ್ ಪಾರ್ಕ್, ಕಬ್ಬನ್ ಪಾರ್ಕ್, ಹೀಗೆ ಇನ್ನೂ ಬ್ರಿಟಿಷರು ಆಡಳಿತದಲ್ಲಿರುವಂಥ ಅವ್ರ ಹೆಸರುಗಳಿದಾವಲ್ರಿ, ಅದನ್ನು ತೆಗೀರಿ. ನಿಮಗೇನು ಸ್ವಾಭಿಮಾನ ಇದೆಯಾ? ಯಾಕೆ ರಾಮನ ಬಗ್ಗೆ ನಿಮಗೆ ಸಿಟ್ಟು? ಯಾಕೆ? ಏನು ಮಾಡಿದನು ರಾಮ? ಸೊ ನಾವು ಇದರ ವಿರುದ್ಧ ರಾಮನಗರ ಜಿಲ್ಲೆಯ ಹೆಸರನ್ನು ಬದಲಾವಣೆ ಮಾಡಿದರ ವಿರುದ್ಧ ಶ್ರೀರಾಮ ಸೇನೆ ಸಂಘಟನೆ ಆಗಸ್ಟ್ 2ನೇ ತಾರೀಕು ಇಡೀ ರಾಜ್ಯಾದ್ಯಂತ DC ಗಳಿಗೆ ಮನವಿ ಕೊಟ್ಟು ನಮ್ಮ ಪ್ರತಿಭಟನೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ರಾಮನಗರ ಜಿಲ್ಲೆ ಹೆಸರನ್ನು ಬದಲಾವಣೆ ಮಾಡಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದ್ದಾರೆ. ನಾನು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಕೇಳ್ತೀನಿ, ರಾಮನಗರ ಜಿಲ್ಲೆ ಬದಲಾವಣೆ ಮಾಡುವಂಥ ಅವಶ್ಯಕತೆ ಏನು? ನಿಮಗೆ ಏನು ತೊಂದರೆ ಆಗ್ತಾಯಿದೆ? ಅಲ್ಲಿಯ MLA ಮುಸ್ಲಿಂ ಬಂದ ತಕ್ಷಣವೇ ನಿಮಗೆ ಒಮ್ಮೆಲೆ ಬದಲಾವಣೆ ಮಾಡಬೇಕಂತ ಅನಿಸ್ತಾ? ಅಲ್ಲಿ ಮುಸ್ಲಿಂ MLA ಗೆದ್ದ ತಕ್ಷಣವೇ ಎಲ್ಲವನ್ನು ಅವರು ಪರವಾಗಿ ನಿಂತ್ಕೊಳ್ಬೇಕು ಅಂತ ಅನಿಸ್ತಾ ಇದೆಯಾ? ನೀವು ಬದಲಾವಣೆ ಮಾಡೋದೇ ಆದರೆ ಬ್ರಿಟಿಷರು ಹೋಗಿ 77 ವರ್ಷ ಆಯಿತು, ಇವತ್ತಿನ ತನಕ ವಿಕ್ಟೋರಿಯಾ ರಾಣಿ ಹಾಸ್ಪಿಟಲ್, ಕರ್ಜನ್ ಪಾರ್ಕ್, ಕಬ್ಬನ್ ಪಾರ್ಕ್, ಹೀಗೆ ಇನ್ನೂ ಬ್ರಿಟಿಷರು ಆಡಳಿತದಲ್ಲಿರುವಂಥ ಅವ್ರ ಹೆಸರುಗಳಿದಾವಲ್ರಿ, ಅದನ್ನು ತೆಗೀರಿ. ನಿಮಗೇನು ಸ್ವಾಭಿಮಾನ ಇದೆಯಾ? ಯಾಕೆ ರಾಮನ ಬಗ್ಗೆ ನಿಮಗೆ ಸಿಟ್ಟು? ಯಾಕೆ? ಏನು ಮಾಡಿದನು ರಾಮ? ಸೊ ನಾವು ಇದರ ವಿರುದ್ಧ ರಾಮನಗರ ಜಿಲ್ಲೆಯ ಹೆಸರನ್ನು ಬದಲಾವಣೆ ಮಾಡಿದರ ವಿರುದ್ಧ ಶ್ರೀರಾಮ ಸೇನೆ ಸಂಘಟನೆ ಆಗಸ್ಟ್ 2ನೇ ತಾರೀಕು ಇಡೀ ರಾಜ್ಯಾದ್ಯಂತ DC ಗಳಿಗೆ ಮನವಿ ಕೊಟ್ಟು ನಮ್ಮ ಪ್ರತಿಭಟನೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ರಾಮನಗರ ಜಿಲ್ಲೆ ಹೆಸರನ್ನು ಬದಲಾವಣೆ ಮಾಡಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದ್ದಾರೆ. ನಾನು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಕೇಳ್ತೀನಿ, ರಾಮನಗರ ಜಿಲ್ಲೆ ಬದಲಾವಣೆ ಮಾಡುವಂಥ ಅವಶ್ಯಕತೆ ಏನು? ನಿಮಗೆ ಏನು ತೊಂದರೆ ಆಗ್ತಾಯಿದೆ? ಅಲ್ಲಿಯ MLA ಮುಸ್ಲಿಂ ಬಂದ ತಕ್ಷಣವೇ ನಿಮಗೆ ಒಮ್ಮೆಲೆ ಬದಲಾವಣೆ ಮಾಡಬೇಕಂತ ಅನಿಸ್ತಾ? ಅಲ್ಲಿ ಮುಸ್ಲಿಂ MLA ಗೆದ್ದ ತಕ್ಷಣವೇ ಎಲ್ಲವನ್ನು ಅವರು ಪರವಾಗಿ ನಿಂತ್ಕೊಳ್ಬೇಕು ಅಂತ ಅನಿಸ್ತಾ ಇದೆಯಾ? ನೀವು ಬದಲಾವಣೆ ಮಾಡೋದೇ ಆದರೆ ಬ್ರಿಟಿಷರು ಹೋಗಿ 77 ವರ್ಷ ಆಯಿತು, ಇವತ್ತಿನ ತನಕ ವಿಕ್ಟೋರಿಯಾ ರಾಣಿ ಹಾಸ್ಪಿಟಲ್, ಕರ್ಜನ್ ಪಾರ್ಕ್, ಕಬ್ಬನ್ ಪಾರ್ಕ್,
ಹೀಗೆ ಇನ್ನೂ ಬ್ರಿಟಿಷರ ಆಡಳಿತದಲ್ಲಿರುವಂಥ ಅವ್ರ ಹೆಸರುಗಳಿದಾವಲ್ರಿ, ಅದನ್ನು ತೆಗೀರಿ. ನಿಮಗೇನು ಸ್ವಾಭಿಮಾನ ಇದೆಯಾ? ಯಾಕೆ ರಾಮನ ಬಗ್ಗೆ ನಿಮಗೆ ಸಿಟ್ಟು ಯಾಕೆ? ಏನು ಮಾಡಿದನು ರಾಮ? ಸೊ ನಾವು ಇದರ ವಿರುದ್ಧ ರಾಮನಗರ ಜಿಲ್ಲೆಯ ಹೆಸರನ್ನು ಬದಲಾವಣೆ ಮಾಡಿದರ ವಿರುದ್ಧ ಶ್ರೀರಾಮ ಸೇನೆ ಸಂಘಟನೆ ಆಗಸ್ಟ್ 2ನೇ ತಾರೀಕು ಇಡೀ ರಾಜ್ಯಾದ್ಯಂತ DC ಗಳಿಗೆ ಮನವಿ ಕೊಟ್ಟು ನಮ್ಮ ಪ್ರತಿಭಟನೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.